ಅಕಾಲಿಕವಾಗಿ ಸುರಿದಂಥ ಮಳೆ ಮತ್ತು ಆನೆಕಲ್ಲು ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಅದರಲ್ಲೂ ಇವಾಗ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಅಕಾಲಿಕವಾಗಿ ಮಳೆ ಆಗ್ತಾ ಇರೋದರಿಂದ ರೈತರು ಏನು ಕಲ್ಲಂಗಡಿ ಬೆಳೆದಿದ್ರು ಸಂಪೂರ್ಣವಾಗಿ ನೀರಿನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ಜಿಲ್ಲೆಯ ಮಾಗಡಿ ಗ್ರಾಮದಲ್ಲಿರುವಂಥ ಶಿವರಾಜ್ ಕುಮಾರ್ ಎನ್ನುವರ ಜಮೀನಿನಲ್ಲಿದ್ದೇವೆ. ಇವರು ಕೂಡ ಏನು ಈ ಹಿಂದೆ ಇಂಜಿನಿಯರಿಂಗ್ ಮಾಡ್ತಾ ಇದ್ರು, ಕೋವಿಡ್ ಸಮಯದಲ್ಲಿ ಕೃಷಿ ಮಾಡಲು ಬಂದಿದ್ದರು. ಆದರೆ ಇವಾಗ ಅವರೇ ಇಸ್ರೇಲ್ ಮಾದರಿಯಲ್ಲಿ ಕೃಷಿ ಮಾಡಿದ್ರು. ಯಾಕಂತಂದರೆ ಈ ರೀತಿ ಕೃಷಿ ಮಾಡಿದರೆ ಸಾಕಷ್ಟು ಇಳುವರಿ ಬರುತ್ತೆ ಅಂಥೇಳಿ. ಆದರೆ ಏನು ಅಕಾಲಿಕವಾಗಿ ಸುರಿದಂಥ ಮಳೆಯಿಂದಾಗಿ ಈ ರೀತಿ ಕಲ್ಲಂಗಡಿ ಸಂಪೂರ್ಣವಾಗಿ ನೀರಿನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಇಸ್ರೇಲ್ ಮಾದರಿಯಲ್ಲಿ ಈ ರೀತಿ ಕೃಷಿ ಮಾಡಿದ್ರು. ಇಲ್ಲಿ ನೀರಾವರಿ ಕೂಡ ಮಾಡಿದ್ರು. ಈ ಭಾಗದಲ್ಲಿ ಸಾಕಷ್ಟು ಒಣ ಬೇಸಾಯ ಮಾಡ್ತಾಯಿದ್ರು. ಇವರೇ ಪ್ರಥಮ ಬಾರಿಗೆ ಅಂದರೆ 5 ಎಕರೆ ಜಮೀನಿನಲ್ಲಿ ಏನು ಕಲ್ಲಂಗಡಿ ಬೆಳೆದಿದ್ರು. ಒಂದೊಂದು ಎಕರೆಗೆ ಸುಮಾರು 1 ಲಕ್ಷ ರೂಪಾಯಿದಷ್ಟು ಕೂಡ ಖರ್ಚು ಮಾಡಿದ್ರು. ಒಳ್ಳೆಯ ಆದಾಯ ಬರುತ್ತೆ ಅಂಥೇಳಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಅಕಾಲಿಕವಾಗಿ ಸುರಿದಂಥ ಮಳೆಯಿಂದ ಇಡೀ ಕಲ್ಲಂಗಡಿ ತೋಟ ಸಂಪೂರ್ಣವಾಗಿ ನಾಶವಾಗ್ತಾ ಇರುವಂಥದ್ದು. ಇಲ್ಲಿ ಅವನು ನೋಡ್ತಾ ಇರ್ಬೋದು ಯಾವ ರೀತಿ ಕಲ್ಲಂಗಡಿ ಹಾಳಾಗಿದೆ ಅಂತಂದರೆ ಇದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಕೂಡ ಮಾಡಲು ಆಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೊಂದು ಡ್ಯಾಮೇಜ್ ಆಗಿದೆ. ಆನೆಕಲ್ಲು ಬಿದ್ದು ಸಂಪೂರ್ಣವಾಗಿ ಹಣ್ಣುಗಳು ಡ್ಯಾಮೇಜ್ ಆಗಿದ್ದಾವೆ. ಮಾರುಕಟ್ಟೆಯಲ್ಲಿ ಇದನ್ನು ಕೇಳೋರು ಕೂಡ ಇಲ್ಲ. ಏನು ಇಂಜಿನಿಯರಿಂಗ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು, ಇವಾಗ ಏನು ಇಂಜಿನಿಯರಿಂಗ್ ಕೆಲಸ ಬಿಟ್ಟು ಕೃಷಿ ಮಾಡ್ತಾಯಿದ್ರು. ಸರ್, ಇವಾಗ ನೀವು ಇಂಜಿನಿಯರಿಂಗ್ ಮಾಡ್ತಾಯಿದ್ರಿ, ಆ ಬಿಟ್ಟು ಇಲ್ಲಿ ಬಂದಿರಿ, ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ರಿ, ಇದೇನಾಯ್ತು ಇವಾಗ ಅಂತ? ಸರ್, ಇದು ನಾವು ಕೃಷಿ ಮಾಡ್ತಿರೋವಂಥ ಟೈಮಲ್ಲಿ ಚೆನ್ನಾಗೇ ಇತ್ತು. ಎಲ್ಲ ಚೆನ್ನಾಗಿ 21 ರೂಪಾಯಿ ರೇಟ್ ಇತ್ತು. ಎಕರೆಗೆ ನಾವು ಅಂದ್ಕೊಂಡ್ವಿ ಮಿನಿಮಮ್ ಒಂದು 15ರಿಂದ 20 ಟನ್ ಆದರೂ ಬೀಳುತ್ತೆ ಅಂತ ಅಂದ್ಕೊಂಡು ನಾವು ಎಂಥ ರೇಟ್ ಕಡಿಮೆ ಆಗಿದೆ ಅಂತಂದರೂ ಕೂಡ ನಮಗೆ ಒಂದು ಎವರೇಜ್ ಒಂದು 16ರಿಂದ 15 ರೂಪಾಯಿ ಸಿಗ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ಅಕಾಲಿಕ ಮಳೆಯಿಂದ ಸರ್ ನೋಡ್ತಾ ಇದ್ದೀರಿ ನೀವೇ, ನಮಗೆ ಹಾಕಿದ್ದ ಪ್ರಾಫಿಟ್ ಇರಲಿ, ಬಂಡವಾಳ ಕೂಡ ಬರ್ತಾ ಇಲ್ಲ. ಇದು ಮಳೆಯದೇ ಪ್ರಾಬ್ಲಮ್ ಸರ್, ಮಳೆಯಿಂದ ಆಗ್ತಾಯಿದೆ. ಇನ್ನೊಂದು 10ರಿಂದ 15 ದಿನ ಕಟಿಂಗ್ ಇತ್ತು ನಮ್ಮದು. ಅಷ್ಟರಲ್ಲಿ ಈ ಅಕಾಲಿಕ ಮಳೆ ಸುರಿದಿದ್ದರಿಂದ ಬಳ್ಳಿ ಎಲ್ಲ ಕಂಪ್ಲೀಟಾಗಿ ಡಿಸ್ಪ್ಯಾಚ್ ಆಗಿಬಿಡ್ತು ಸರ್. ಅದರಲ್ಲಿ ಏನೇನು ಇರಲಿಲ್ಲ, ನೀವು ನೋಡ್ತಿರ್ಬೋದು. ಇದರಲ್ಲೆಲ್ಲ ಬಳ್ಳಿ ಏನೇನು ಇಲ್ಲ ಸರ್, ಅದರಲ್ಲಿ ಕಾಯಿ ಮಾತ್ರ ಇದೆ. ಎಷ್ಟು ಎಕರೆದೊಳಗೆ ಬೆಳೆದಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ? ನಾವು ಟೋಟಲ್ 5 ಎಕರೆ ಹಾಕಿದ್ದೀವಿ ಸರ್. ನಮ್ಮ ಇಲ್ಲಿರೋದು ಮಾತ್ರ 2 ಎಕರೆ, ಬೇರೆ ಕಡೆ 3 ಎಕರೆ ಇದೆ. ಮೊದಲು ಏನು ಮಾಡ್ತಿದ್ರಿ, ಯಾವಾಗ ಬಂದು ಕೃಷಿ ಮಾಡಕತ್ತೀರಿ? ನಾವು ಮೊದಲು ಇಂಜಿನಿಯರಿಂಗ್ ಕಂಪ್ಲೀಟ್ ಆದ ತಕ್ಷಣ ಜಾಬ್ ಮಾಡ್ತಿದ್ವಿ ಸರ್ ಬೆಂಗಳೂರಲ್ಲಿ. ಅದನ್ನು ಕೋವಿಡ್ ಆದ ತಕ್ಷಣ ನಾವು ಬಂದುಬಿಟ್ಟು ವಾಪಸ್ಸು ಕೃಷಿ ಮಾಡೋಣ ಅಂತ ಹೇಳ್ಕೊಂಡು ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಈಗೆಲ್ಲ ಲಾಸ್ ಆಗಿಬಿಡುತ್ತೆ. ಎಷ್ಟು? ಒಂದು 5-6 ಲಕ್ಷ ರೂಪಾಯಿ ಲಾಸ್? ಟೋಟಲ್ ಒಂದು 5.5 ಲ್ಯಾಕ್ಸ್ ಲಾಸ್ ಸರ್. ಸುಮಾರು 5 ಎಕರೆಗೆ ಸುಮಾರು 5 ಲಕ್ಷದ ರೂಪಾಯಿ ಅಷ್ಟನ್ನು ಕೂಡ ಖರ್ಚು ಮಾಡಿದ್ರು. ಆದರೆ ಒಳ್ಳೆ ಇಳುವರಿ ಕೂಡ ಬಂದಿತ್ತು. ಇನ್ನೇನು ಕಟಾವು ಮಾಡಿ ಮಾರಾಟ ಮಾಡಬೇಕನ್ನುವ ಉದ್ದೇಶ ಇತ್ತು. ಅಷ್ಟರಲ್ಲಿ ಈ ರೀತಿ ಅಕಾಲಿಕವಾಗಿ ಸುರಿದಂಥ ಮಳೆ ಸಂಪೂರ್ಣವಾಗಿ ಕಲ್ಲಂಗಡಿ ಬೆಳೆಯನ್ನು ನಾಶ ಮಾಡಿರುವಂಥದ್ದು. ಇನ್ನೊಂದು ಕಡೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಕಲ್ಲಂಗಡಿ ಬರ್ತಾ ಇದ್ದಾವೆ. ಇದರಲ್ಲಿ ಅಳಿದುಳಿದನ್ನು ಕೂಡ ಮಾರಾಟ ಮಾಡಬೇಕಂತಂದರೆ ಏನು ಇರಾನ್, ಇಸ್ರೇಲ್, ಅಮೇರಿಕದ ನಡುವೆ ಯುದ್ಧ ಏನು ನಡೀತಾ ಇದೆ, ಆ ಯುದ್ಧದ ಎಫೆಕ್ಟ್ ಕೂಡ ಇವರಿಗೆ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಇವರು ಇವಾಗ ಮಾರಾಟ ಮಾಡಲು ವಿದೇಶಕ್ಕೆ ಕಳಿಸಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈಗ ಬೇರೆ ದೇಶಕ್ಕೆ ಕಳ್ಸೋಕ್ಕೂ ಆಗ್ತಾ ಇಲ್ಲ, ಇಲ್ಲಿ ಮಾರಾಟ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಏನೇನು ಸಮಸ್ಯೆ ಆಗ್ತಾ ಇದೆ ರೈತರಿಗೆ? ಏನಿಲ್ಲ ಸರ್, ಬೆಳೆದ ಕಸ್ ತಿಪ್ಪಿಗೆ ಹಾಕೋಂಥ ಪರಿಸ್ಥಿತಿ ರೈತರ ಪರಿಸ್ಥಿತಿ ಆಗಿದೆ ಸರ್. ಯಾಕಂದ್ರೆ ನಾವು ಇವತ್ತು ತಲೆ ಮ್ಯಾಗ ಹೊತ್ತು ಒಲೆ ಮ್ಯಾಗ ಏನೋ ಒಲೆ ಹೋಗ್ಕೊಂಡಂಥ ಪರಿಸ್ಥಿತಿ ನಮ್ಮ ರೈತರದಾಗೈತಿ. ಕಷ್ಟಪಟ್ಟು ಎಲ್ಲ ರೀತಿಯಿಂದ ನಾವು ಬೆಳೆ ನಿರ್ವಹಣೆ ಮಾಡಿ ಖರ್ಚು ಮಾಡಿ ಸಹಿತ ಅಕಾಲಿಕ ಮಳೆ, ಆನೆಕಲ್ ಮಳೆಯಿಂದ ಸಹಿತ ಒಂದು ಇನ್ನೇನೋ ಒಂದು 10-12 ದಿನದಾಗ ನಮ್ಮ ಕಟಾವು ಹಂತ ಬಂದಾಗ ಸಹಿತ ಇಂಥ ಪರಿಸ್ಥಿತಿ ಎದುರಾಗಿ ರೈತರ ಬದುಕು ಶೂನ್ಯಾಗೈತೆ ಅಂತ ನಾನು ಮೂಲಕ ಹೇಳ್ತಿದ್ದೇನೆ ಸರ್. ಒಟ್ಟಾರೆ ಹೇಳಬೇಕಂತಂದರೆ ಗದಗ ಜಿಲ್ಲೆಯಲ್ಲಿ ಅಕಾಲಿಕವಾಗಿ ಸುರಿದಂಥ ಮಳೆ ರೈತರ ಬಾಳನ್ನು ಮುರಾಬಟ್ಟಿ ಮಾಡಿದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಸೂಕ್ತವಾದ ಪರಿಹಾರ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅಕಾಲಿಕವಾಗಿ ಸುರಿದಂಥ ಮಳೆ ಮತ್ತು ಆನೆಕಲ್ಲು ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಅದರಲ್ಲೂ ಇವಾಗ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಅಕಾಲಿಕವಾಗಿ ಮಳೆ ಆಗ್ತಾ ಇರೋದರಿಂದ ರೈತರು ಏನು ಕಲ್ಲಂಗಡಿ ಬೆಳೆದಿದ್ರು ಸಂಪೂರ್ಣವಾಗಿ ನೀರಿನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ಜಿಲ್ಲೆಯ ಮಾಗಡಿ ಗ್ರಾಮದಲ್ಲಿರುವಂಥ ಶಿವರಾಜ್ ಕುಮಾರ್ ಎನ್ನುವರ ಜಮೀನಿನಲ್ಲಿದ್ದೇವೆ. ಇವರು ಕೂಡ ಏನು ಈ ಹಿಂದೆ ಇಂಜಿನಿಯರಿಂಗ್ ಮಾಡ್ತಾಯಿದ್ರು, ಕೋವಿಡ್ ಸಮಯದಲ್ಲಿ ಕೃಷಿ ಮಾಡಲು ಬಂದಿದ್ದರು. ಆದರೆ ಇವಾಗ ಅವರೇ ಇಸ್ರೇಲ್ ಮಾದರಿಯಲ್ಲಿ ಕೃಷಿ ಮಾಡಿದ್ರು. ಯಾಕಂದರೆ
ಯಾಕಂತಂದರೆ ಈ ರೀತಿ ಕೃಷಿ ಮಾಡಿದರೆ ಸಾಕಷ್ಟು ಇಳುವರಿ ಬರುತ್ತೆ ಅಂಥೇಳಿ. ಆದರೆ ಏನು ಅಕಾಲಿಕವಾಗಿ ಸುರಿದಂಥ ಮಳೆಯಿಂದಾಗಿ ಈ ರೀತಿ ಕಲ್ಲಂಗಡಿ ಸಂಪೂರ್ಣವಾಗಿ ನೀರಿನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಇಸ್ರೇಲ್ ಮಾದರಿಯಲ್ಲಿ ಈ ರೀತಿ ಕೃಷಿ ಮಾಡಿದ್ರು, ಇಲ್ಲಿ ನೀರಾವರಿ ಕೂಡ ಮಾಡಿದ್ರು. ಈ ಭಾಗದಲ್ಲಿ ಸಾಕಷ್ಟು ಒಣ ಬೇಸಾಯ ಮಾಡ್ತಾಯಿದ್ರು. ಇವರೇ ಪ್ರಥಮ ಬಾರಿಗೆ ಅಂದರೆ 5 ಎಕರೆ ಜಮೀನಿನಲ್ಲಿ ಏನು ಕಲ್ಲಂಗಡಿ ಬೆಳೆದಿದ್ರು. ಒಂದೊಂದು ಎಕರೆಗೆ ಸುಮಾರು 1 ಲಕ್ಷ ರೂಪಾಯಿದಷ್ಟು ಕೂಡ ಖರ್ಚು ಮಾಡಿದ್ರು. ಒಳ್ಳೆಯ ಆದಾಯ ಬರುತ್ತೆ ಅಂಥೇಳಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಅಕಾಲಿಕವಾಗಿ ಸುರಿದಂಥ ಮಳೆಯಿಂದ ಇಡೀ ಕಲ್ಲಂಗಡಿ ತೋಟ ಸಂಪೂರ್ಣವಾಗಿ ನಾಶವಾಗ್ತಾ ಇರುವಂಥದ್ದು. ಇಲ್ಲಿ ಅವನು ನೋಡ್ತಾ ಇರ್ಬೋದು ಯಾವ ರೀತಿ ಕಲ್ಲಂಗಡಿ ಹಾಳಾಗಿದೆ ಅಂತಂದರೆ ಇದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಕೂಡ ಮಾಡಲು ಆಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೊಂದು ಡ್ಯಾಮೇಜ್ ಆಗಿದೆ. ಆನೆಕಲ್ಲು ಬಿದ್ದು ಸಂಪೂರ್ಣವಾಗಿ ಹಣ್ಣುಗಳು ಡ್ಯಾಮೇಜ್ ಆಗಿದ್ದಾವೆ. ಮಾರುಕಟ್ಟೆಯಲ್ಲಿ ಇದನ್ನು ಕೇಳೋರು ಕೂಡ ಇಲ್ಲ. ಏನು ಇಂಜಿನಿಯರಿಂಗ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು, ಇವಾಗ ಏನು ಇಂಜಿನಿಯರಿಂಗ್ ಕೆಲಸ ಬಿಟ್ಟು ಕೃಷಿ ಮಾಡ್ತಾಯಿದ್ರು. ಸರ್, ಇವಾಗ ನೀವು ಇಂಜಿನಿಯರಿಂಗ್ ಮಾಡ್ತಾಯಿದ್ರಿ, ಆ ಬಿಟ್ಟು ಇಲ್ಲಿ ಬಂದಿರಿ, ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ರಿ, ಇದೇನಾಯ್ತು ಇವಾಗ ಅಂತ? ಸರ್, ಇದು ನಾವು ಕೃಷಿ ಮಾಡ್ತಿರೋವಂಥ ಟೈಮಲ್ಲಿ ಚೆನ್ನಾಗೇ ಇತ್ತು. ಎಲ್ಲ ಚೆನ್ನಾಗಿ 21 ರೂಪಾಯಿ ರೇಟ್ ಇತ್ತು. ಎಕರೆಗೆ ನಾವು ಅಂದ್ಕೊಂಡ್ವಿ ಮಿನಿಮಮ್ ಒಂದು 15ರಿಂದ 20 ಟನ್ ಆದರೂ ಬೀಳುತ್ತೆ ಅಂತ ಅಂದ್ಕೊಂಡು ನಾವು ಎಂಥ ರೇಟ್ ಕಡಿಮೆ ಆಗಿದೆ ಅಂತಂದರೂ ಕೂಡ ನಮಗೆ ಒಂದು ಎವರೇಜ್ ಒಂದು 16ರಿಂದ 15 ರೂಪಾಯಿ ಸಿಗ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ಅಕಾಲಿಕ ಮಳೆಯಿಂದ ಸರ್ ನೋಡ್ತಾ ಇದ್ದೀರಿ ನೀವೇ, ನಮಗೆ ಹಾಕಿದ್ದು ಪ್ರಾಫಿಟ್ ಇರಲಿ, ಬಂಡವಾಳ ಕೂಡ ಬರ್ತಾ ಇಲ್ಲ. ಇದು ಮಳೆಯದೇ ಪ್ರಾಬ್ಲಮ್ ಸರ್, ಮಳೆಯಿಂದ ಆಗ್ತಾ ಇದೆ. ಇನ್ನೊಂದು 10ರಿಂದ 15 ದಿನ ಕಟಿಂಗ್ ಇತ್ತು ನಮ್ಮದು. ಅಷ್ಟರಲ್ಲಿ ಈ ಅಕಾಲಿಕ ಮಳೆ ಸುರಿದಿದ್ದರಿಂದ ಬಳ್ಳಿ ಎಲ್ಲ ಕಂಪ್ಲೀಟಾಗಿ ಡಿಸ್ಪ್ಯಾಚ್ ಆಗಿಬಿಡ್ತು ಸರ್. ಅದರಲ್ಲಿ ಏನೇನು ಇರಲಿಲ್ಲ, ನೀವು ನೋಡ್ತಿರ್ಬೋದು. ಇದರಲ್ಲೆಲ್ಲ ಬಳ್ಳಿ ಏನೇನು ಇಲ್ಲ ಸರ್, ಅದರಲ್ಲಿ ಕಾಯಿ ಮಾತ್ರ ಇದೆ. ಈಗ ಎಷ್ಟು ಎಕರೆದೊಳಗೆ ಬೆಳೆದಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ? ನಾವು ಟೋಟಲ್ 5 ಎಕರೆ ಹಾಕಿದ್ದೀವಿ ಸರ್. ನಮ್ಮ ಇಲ್ಲಿರೋದು ಮಾತ್ರ 2 ಎಕರೆ, ಬೇರೆ ಕಡೆ 3 ಎಕರೆ ಇದೆ. ಮೊದಲು ಏನು ಮಾಡ್ತಿದ್ರಿ, ಯಾವಾಗ ಬಂದು ಕೃಷಿ ಮಾಡಕತ್ತೀರಿ ನೀವು? ನಾವು ಮೊದಲು ಇಂಜಿನಿಯರಿಂಗ್ ಕಂಪ್ಲೀಟ್ ಆದ ತಕ್ಷಣ ಜಾಬ್ ಮಾಡ್ತಿದ್ವಿ ಸರ್ ಬೆಂಗಳೂರಲ್ಲಿ. ಅದನ್ನು ಕೋವಿಡ್ ಆದ ತಕ್ಷಣ ನಾವು ಬಂದುಬಿಟ್ಟು ವಾಪಸ್ಸು ಕೃಷಿ ಮಾಡೋಣ ಅಂತ ಹೇಳ್ಕೊಂಡು ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಈಗೆಲ್ಲ ಲಾಸ್ ಆಗಿಬಿಡುತ್ತೆ. ಎಷ್ಟು ಒಂದು 5-6 ಲಕ್ಷ ರೂಪಾಯಿ ಲಾಸ್ ಆಗಿದೆ? ಟೋಟಲ್ ಒಂದು 5.5 ಲ್ಯಾಕ್ಸ್ ಲಾಸ್ ಸರ್. ಸುಮಾರು 5 ಎಕರೆಗೆ ಸುಮಾರು 5 ಲಕ್ಷದ ರೂಪಾಯಿ ಅಷ್ಟನ್ನು ಕೂಡ ಖರ್ಚು ಮಾಡಿದ್ರು. ಆದರೆ ಒಳ್ಳೆ ಇಳುವರಿ ಕೂಡ ಬಂದಿತ್ತು. ಇನ್ನೇನು ಕಟಾವು ಮಾಡಿ ಮಾರಾಟ ಮಾಡಬೇಕನ್ನುವ ಉದ್ದೇಶ ಇತ್ತು. ಅಷ್ಟರಲ್ಲಿ ಈ ರೀತಿ ಅಕಾಲಿಕವಾಗಿ ಸುರಿದಂಥ ಮಳೆ ಸಂಪೂರ್ಣವಾಗಿ ಕಲ್ಲಂಗಡಿ ಬೆಳೆಯನ್ನು ನಾಶ ಮಾಡಿರುವಂಥದ್ದು. ಇನ್ನೊಂದು ಕಡೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಕಲ್ಲಂಗಡಿ ಬರ್ತಾ ಇದ್ದಾವೆ. ಇದರಲ್ಲಿ ಅಳಿದುಳಿದನ್ನು ಕೂಡ ಮಾರಾಟ ಮಾಡಬೇಕಂತಂದರೆ ಏನು ಇರಾನ್, ಇಸ್ರೇಲ್, ಅಮೇರಿಕದ ನಡುವೆ ಯುದ್ಧ ಏನು ನಡೀತಾ ಇದೆ, ಆ ಯುದ್ಧದ ಎಫೆಕ್ಟ್ ಕೂಡ ಇವರಿಗೆ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಇವರು ಇವಾಗ ಮಾರಾಟ ಮಾಡಲು ವಿದೇಶಕ್ಕೆ ಕಳಿಸಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈಗ ಬೇರೆ ದೇಶಕ್ಕೆ ಕಳ್ಸೋಕ್ಕೂ ಆಗ್ತಾ ಇಲ್ಲ, ಇಲ್ಲಿ ಮಾರಾಟ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಏನೇನು ಸಮಸ್ಯೆ ಆಗ್ತಾ ಇದೆ ರೈತರಿಗೆ? ಏನಿಲ್ಲ ಸರ್, ಬೆಳೆದ ಕಸ್ ತಿಪ್ಪಿಗೆ ಹಾಕೋಂಥ ಪರಿಸ್ಥಿತಿ ರೈತರ ಪರಿಸ್ಥಿತಿ ಆಗಿದೆ ಸರ್. ಯಾಕಂದ್ರೆ ನಾವು ಇವತ್ತು ತಲೆ ಮ್ಯಾಗ ಹೊತ್ತು ಒಲೆ ಹೋಗ್ಕೊಂಡಂಥ ಪರಿಸ್ಥಿತಿ ನಮ್ಮ ರೈತರದಾಗೈತಿ. ಕಷ್ಟಪಟ್ಟು ಎಲ್ಲ ರೀತಿಯಿಂದ ನಾವು ಬೆಳೆ ನಿರ್ವಹಣೆ ಮಾಡಿ ಖರ್ಚು ಮಾಡಿ ಸಹಿತ ಅಕಾಲಿಕ ಮಳೆ, ಆನೆಕಲ್ ಮಳೆಯಿಂದ ಸಹಿತ ಒಂದು ಇನ್ನೇನೋ ಒಂದು 10-12 ದಿನದಾಗ ನಮ್ಮ ಕಟಾವು ಹಂತ ಬಂದಾಗ ಸಹಿತ ಇಂಥ ಪರಿಸ್ಥಿತಿ ಎದುರಾಗಿ ರೈತರ ಬದುಕು ಶೂನ್ಯಾಗೈತೆ ಅಂತ ನಾನು ಮೂಲಕ ಹೇಳ್ತಿದ್ದೇನೆ ಸರ್. ಒಟ್ಟಾರೆ ಹೇಳಬೇಕಂತಂದರೆ ಗದಗ ಜಿಲ್ಲೆಯಲ್ಲಿ ಅಕಾಲಿಕವಾಗಿ ಸುರಿದಂಥ ಮಳೆ ರೈತರ ಬಾಳನ್ನು ಮುರಾಬಟ್ಟಿ ಮಾಡಿದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಸೂಕ್ತವಾದ ಪರಿಹಾರ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.